ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 18 ರನ್. ನಂತರ ನಡೆಯಿತು ದೊಡ್ಡ ಹೈ ಡ್ರಾಮಾ. 100% ಸೋಲುವ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆದ್ದು ಬೀಗಿತು ಆರ್ಸಿಬಿ. ಕಮಾಲ್ ಮಾಡಿದರು ನೆಡಿನ್ ಡಿ ಕ್ಲರ್ಕ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಮತ್ತು ಮುಂಬೈ ನಡುವಿನ WPLನ ಇನಾಗ್ರಲ್ ಮ್ಯಾಚ್ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ WPLನ 4ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನ ಮಣಿಸಿದ ಆರ್ಸಿಬಿ ಲೀಗ್ನಲ್ಲಿ ಗೆಲುವಿನ ಶುಭಾರಂಭವನ್ನ ಮಾಡಿದೆ. ರಣರೋಚಕತೆಯಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಕೊನೆಯ ಎಸೆತದವರೆಗೂ ಯಾವ ತಂಡಕ್ಕೆ ಗೆಲುವು ಸಿಗಲಿದೆ ಎಂಬುದು ಕಷ್ಟವಾಗಿತ್ತು. ಆದ್ಯಾಗೂ ಆರ್ಸಿಬಿ ಪರ ಆಲ್ರೌಂಡರ್ ಪ್ರದರ್ಶನ ನೀಡಿದ ನೆಡಿನ್ ಡಿ ಕ್ಲರ್ಕ್ ಕೊನೆ ಓವರ್ನಲ್ಲಿ 2 ಸಿಕ್ಸ್ ಹಾಗೂ 2 ಬೌಂಡರಿ ಬಾರಿಸಿ ತಂಡಕ್ಕೆ ರೋಚಕ ಜಯ ತಂದುಕೊಟ್ಟರು. ಈ ಮೂಲಕ ಆರ್ಸಿಬಿ ತಂಡ ತನ್ನ ಮೊದಲ ಪಂದ್ಯದಲ್ಲೇ 3 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ನಮ್ಮ ಮನೆ ಮಹಾಲಕ್ಷ್ಮಿಯರು ಗೆಲುವಿನ ನಗೆಯನ್ನ ಬೀರಿದ್ದಾರೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಕಳಪೆ ಆರಂಭವನ್ನ ಕಂಡಿತು. ಅಮೇಲಿಯಾ ಕೇರ್ 15 ಎಸೆತಗಳಲ್ಲಿ 4 ರನ್ ಬಾರಿಸಿ ಔಟ್ ಆದರು. ಇವರು ಅಷ್ಟೇನು ಕನ್ವಿನ್ಸಿಂಗ್ ಕೂಡ ಕಾಣಿಸಿಕೊಂಡಿರಲಿಲ್ಲ. ಅದಾದ ನಂತರ ಬಂದ ನ್ಯಾಟ್ ಸಿವರ್ ಬ್ರೆಂಟ್ ಹಾಗೂ ಹರ್ಮನ್ ಪ್ರೀತ್ ಕೌರ್ ಬೇಗನೆ ಪೆವಿಲಿಯನ್ ಸೇರಿಕೊಂಡರು. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಕೇವಲ 67 ರನ್ಗಳಿಗೆ ಪ್ರಮುಖ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ 2 ಜೀವದಾನಗಳ ಲಾಭ ಪಡೆದುಕೊಂಡ ಸಜೀವನ್ ಸಜನಾರವರು ಹಾಗೂ ನಿಕೋಲಾ ಕ್ಯಾರಿರವರು ಅದ್ಭುತ ಜೊತೆಯಾಟವನ್ನು ನಡೆಸಿ ಮುಂಬೈ ತಂಡದ ಇನ್ನಿಂಗ್ಸ್ ಅನ್ನು ನಿಭಾಯಿಸಿದರು. ಸಜೀವನ್ ಸಜನಾರವರು ಕೇವಲ 25 ಎಸೆತಗಳಲ್ಲಿ 7 ಬೌಂಡರಿ ಹಾಗೂ 1 ಸಿಕ್ಸ್ ಸೇರಿದಂತೆ 200ರ ಸ್ಟ್ರೈಕ್ ರೇಟ್ನಲ್ಲಿ 45 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ನಿಕೋಲಾ ಕ್ಯಾರಿ 29 ಎಸೆತಗಳಿಂದ 40 ರನ್ ಗಳಿಸುವ ಮೂಲಕ ಮುಂಬೈ ತಂಡವನ್ನ 20 ರನ್ಗಳಿಗೆ 4 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸುವಲ್ಲಿ ಸಹಾಯ ಮಾಡಿದರು. ಮತ್ತೊಂದು ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಲಾರೆನ್ ಬೆಲ್ ಮಾರಕ ಬೌಲಿಂಗ್ ಮಾಡಿದರು. ಬೆಲ್ 4 ಓವರ್ಗಳ ಸ್ಪೆಲ್ನಲ್ಲಿ ಕೇವಲ 14 ರನ್ ಬಿಟ್ಟು ಕೊಟ್ಟಿದ್ದು ಮಾತ್ರವಲ್ಲದೆ 19 ಡಾಟ್ ಬಾಲ್ಗಳನ್ನು ಎಸೆದರು ಸ್ನೇಹಿತರೆ. ಇದರ ಮಧ್ಯೆ 1 ವಿಕೆಟ್ ಕೂಡ ಪಡೆದುಕೊಂಡರು. ಮತ್ತೊಂದು ಕಡೆ ನೆಡಿನ್ ಡಿ ಕ್ಲರ್ಕ್ ತಮ್ಮ 4 ಓವರ್ಗಳ ಕೋಟಾದಲ್ಲಿ 26 ರನ್ ಬಿಟ್ಟು ಕೊಟ್ಟು 4 ವಿಕೆಟ್ ಉರುಳಿಸಿದರು ಮತ್ತು ಕನ್ನಡತಿ ಶ್ರೇಯಾಂಕ ಪಾಟೀಲ್ 1 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 155 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ಉತ್ತಮ ಆರಂಭ ಪಡೆದುಕೊಂಡಿತು. ಗ್ರೇಸ್ ಹ್ಯಾರಿಸ್ ಹಾಗೂ ನಾಯಕಿ ಸ್ಮೃತಿ ಮಂಧಾನ ಮೊದಲ ವಿಕೆಟ್ಗೆ 40 ರನ್ಗಳ ಜೊತೆಯಾಟವನ್ನ ನೀಡಿದರು. 3 ಓವರ್ಗಳಲ್ಲಿ 40 ರನ್ ಬಾರಿಸಿ ಭದ್ರ ಅಡಿಪಾಯವನ್ನ ಕೂಡ ಹಾಕಿಕೊಟ್ಟರು. ಆದರೆ ಈ ಜೋಡಿ ಪೆವಿಲಿಯನ್ ಸೇರಿಕೊಂಡ ಬಳಿಕ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ. ಹೀಗಾಗಿ ಆರ್ಸಿಬಿ ತಂಡ 121 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿತು. ಇದರಿಂದ ಪಂದ್ಯವು ಆರ್ಸಿಬಿಯ ಕೈ ಹಿಡಿತದಿಂದ ಜಾರುವಂತೆ ತೋರುತ್ತಿತ್ತು. ಆದ್ಯಾಗೂ ತಂಡದ ಪರ ಬ್ಯಾಟಿಂಗ್ ನಲ್ಲಿಯೂ ಏಕಾಂಗಿ ಹೋರಾಟ ನಡೆಸಿದ ಆಫ್ರಿಕನ್ ಆಲ್ರೌಂಡರ್ ನೆಡಿನ್ ಡಿ ಕ್ಲರ್ಕ್ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು. ನೆಡಿನ್ ಡಿ ಕ್ಲರ್ಕ್ ಅಂತಿಮವಾಗಿ 44 ಎಸೆತಗಳಲ್ಲಿ ಅಜೇಯ 63 ರನ್ ಬಾರಿಸಿ ಆರ್ಸಿಬಿಯನ್ನ ಗೆಲುವಿನತ್ತ ಕೊಂಡೊಯ್ದರು ಸ್ನೇಹಿತರೆ. ಇನ್ನು ಕೊನೆಯ 2 ಓವರ್ಗಳಲ್ಲಿ ಆರ್ಸಿಬಿ ಗೆಲುವಿಗಾಗಿ 29 ರನ್ಗಳ ಅಗತ್ಯವಿತ್ತು. 19ನೇ ಓವರ್ನಲ್ಲಿ ನೆಡಿನ್ ಡಿ ಕ್ಲರ್ಕ್ ಮತ್ತು ಪ್ರೇಮಾ ರಾವತ್ ಜೊತೆಯಾಗಿ 11 ರನ್ ಕಲೆ ಹಾಕಿದರು. ಹೀಗಾಗಿ ಕೊನೆಯ ಓವರ್ನಲ್ಲಿ ಆರ್ಸಿಬಿಯ ಗೆಲುವಿಗಾಗಿ 18 ರನ್ಗಳು ಬೇಕಾಗಿದ್ದವು. ಹೀಗಾಗಿ ನ್ಯಾಟ್ ಸಿವರ್ ಬ್ರೆಂಟ್ ಎಸೆದ ಓವರ್ನ ಮೊದಲ 2 ಎಸೆತಗಳಲ್ಲಿ ಕ್ಲರ್ಕ್ ಯಾವುದೇ ರನ್ ಕಲೆ ಹಾಕಲು ಸಾಧ್ಯವಾಗಲಿಲ್ಲ. ಆದರೆ ಉಳಿದ 4 ಎಸೆತಗಳಲ್ಲಿ ಕ್ಲರ್ಕ್ ಕ್ರಮವಾಗಿ 6, 4, 6, 4 ಬಾರಿಸಿ ಮುಂಬೈ ತಂಡದಿಂದ ಜಯವನ್ನ ಕಸಿದುಕೊಂಡರು. ಈ ಮೂಲಕ ನೆಡಿನ್ ಡಿ ಕ್ಲರ್ಕ್ ತಮ್ಮ ಇನ್ನಿಂಗ್ಸ್ ನಲ್ಲಿ 7 ಬೌಂಡರಿ ಮತ್ತು 2 ಸಿಕ್ಸ್ ಬಾರಿಸಿದ್ದಲ್ಲದೆ ಈ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ 3 ವಿಕೆಟ್ಗಳ ಗೆಲುವು ತಂದುಕೊಟ್ಟರು. ಸ್ನೇಹಿತರೆ, ಆರ್ಸಿಬಿಯ ಇಂದಿನ ಈ ಅದ್ಭುತ ಪ್ರದರ್ಶನದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೆ ಆರ್ಸಿಬಿಗೆ ಮತ್ತೊಬ್ಬ ಆಪತ್ ಬಾಂಧವರು ಸಿಕ್ಕಿದ್ರಾ ಅಥವಾ ಇಲ್ಲವಾ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ.